ಎಲ್ರಿಗೂ ನಮಸ್ಕಾರ. ನಾವು ಈ ಅವಧಿಯಲ್ಲಿ ಹಣದ ವಿವಿಧ ರೂಪಗಳನ್ನು ಮುಂದುವರಿಸೋಣ. ಕಳೆದ ಅವಧಿಯಲ್ಲಿ ಮೊದಲೆರಡು ವಿಧಗಳನ್ನು ನಾವು ಅಧ್ಯಯನ ಮಾಡಿದ್ದೇವೆ. ಎಣಿಕೆಯ ಹಣ ಮತ್ತು ನೈಜ ಹಣ, ಲೋಹದ ಹಣ ಮತ್ತು ಕಾಗದ ಹಣ. ಈ ಅವಧಿಯಲ್ಲಿ ನಾವು ಲೀಗಲ್ ಟೆಂಡರ್ ಮನಿ ಆ್ಯಂಡ್ ಬ್ಯಾಂಕ್ ಮನಿ ಎಂಬ ರೂಪಗಳನ್ನು ನೋಡೋಣ. ಕಾನೂನುಬದ್ಧ ಹಣ ಮತ್ತು ಬ್ಯಾಂಕ್ ಹಣ. ಅದರಲ್ಲಿ ಮೊದಲಿಗೆ ನಾವು ಕಾನೂನುಬದ್ಧ ಹಣವನ್ನು ನೋಡೋಣ. ಲೀಗಲ್ ಟೆಂಡರ್ ಮನಿ ಇಸ್ ದಟ್ ಮನಿ ವಿಚ್ ಮಸ್ಟ್ ಬಿ accepted ಆಸ್ ಎ ಮೀಡಿಯಂ ಆಫ್ ಪೇಮೆಂಟ್. ಪಾವತಿಯ ಮಾಧ್ಯಮವಾಗಿ ಸ್ವೀಕರಿಸಲ್ಪಡ್ತಕ್ಕಂಥ ಹಣವನ್ನು ಲೀಗಲ್ ಟೆಂಡರ್ ಮನಿ ಇಸ್ ದಟ್ ಮನಿ ವಿಚ್ ಮಸ್ಟ್ ಬಿ accepted ಆಸ್ ಎ ಮೀಡಿಯಂ ಆಫ್ ಪೇಮೆಂಟ್. ವಿನಿಮಯ ಮಾಧ್ಯಮವಾಗಿ ಎಕ್ಸೆಪ್ಟ್ ಮಾಡ್ತಕ್ಕಂಥ ಕಾನೂನುಬದ್ಧವಾಗಿ ಎವ್ರಿ ಒನ್ ಈಸ್ ಲೀಗಲಿ ಬೌಂಡ್ ಟು ಎಕ್ಸೆಪ್ಟ್ ಇಟ್ ಆಸ್ ಮನಿ. ಪ್ರತಿಯೊಬ್ಬರೂ ಸಹ ಅದನ್ನು ಹಣ ಅಂತೇಳಿ ಅದನ್ನು ಒಪ್ಪಿಕೊಳ್ಬೇಕು. ಅದನ್ನು ನಾವು ಲೀಗಲ್ ಟೆಂಡರ್ ಮನಿ ಅಂತ ಕರೀತೀವಿ. ಎವ್ರಿ ಒನ್ ಈಸ್ ಲೀಗಲಿ ಬೌಂಡ್ ಟು ಎಕ್ಸೆಪ್ಟ್ ಇಟ್ ಆಸ್ ಮನಿ. The money which is legally accepted by all person in a country is called legal tender money. ಯಾವ ಹಣವನ್ನು ಒಂದು ದೇಶದ ಎಲ್ಲ ಜನರು ಸ್ವೀಕರಿಸಲ್ಪಡ್ತಾರೆ ಅದನ್ನು ನಾವು ಕಾನೂನುಬದ್ಧ ಹಣ ಅಂತ ಹೇಳ್ತೀವಿ. ಈಗ ನಮ್ಮ ದೇಶದಲ್ಲಿ ರೂಪಾಯಿ ನೋಟುಗಳು ಮತ್ತು ನಾಣ್ಯಗಳಿದ್ದಾವೆ. ಈಗ ನಾವು 2,000 ರೂಪಾಯಿಗಳನ್ನು ನಾವು 2,000 ರೂಪಾಯಿ ಅಂದರೆ ಎಲ್ಲರೂ ಸಹ ಅದನ್ನು 2,000 ರೂಪಾಯಿ ಅಂತೇಳಿ ಒಪ್ಕೋಬೇಕಾಗುತ್ತೆ. ಅಥವಾ ನಾವು ಕೊಳ್ಳುವ ಮತ್ತು ಮಾರುವ ಸಂದರ್ಭದಲ್ಲಿ 2,000 ರೂಪಾಯಿ ನೋಟನ್ನು ಹೇಳಿದ್ರೆ ಅಲ್ಲಿ ದೇ ಆರ್ ಬೌಂಡ್ ಟು ಅಕ್ಸೆಪ್ಟ್. The money which is legally accepted by all persons in a country is called legal tender money. ಎಲ್ಲರೂ ಒಪ್ಕೋಬೇಕಾಗುತ್ತೆ. ನಮ್ಮಲ್ಲಿ ಜಾರಿ ಇರ್ತಕ್ಕಂಥ 10, 20, 50, 100, 200, 500, 2,000 ಹಾಗೆ ನಾಣ್ಯಗಳಾಗಿರ್ತಕ್ಕಂಥ 1, 2, 5 ಇದನ್ನು ಒಪ್ಕೋಬೇಕಾಗುತ್ತೆ. ಸೊ ಹಾಗಾಗಿ ಅದನ್ನು ಯಾಕೆಂತಿದ್ರೆ ಅದನ್ನು ಕಾನೂನುಬದ್ಧವಾಗಿ ಜಾರಿ ಮಾಡಲಾಗುತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಹಣಕಾಸು ಪ್ರಾಧಿಕಾರಗಳು, ಕೇಂದ್ರ ಬ್ಯಾಂಕು ಮತ್ತು ಸರ್ಕಾರ ಜಾರಿಗೆ ತಂದಿರೋದ್ರಿಂದ ಅದನ್ನು ಒಪ್ಕೊಳ್ಬೇಕಾಗುತ್ತೆ. ಅಥವಾ ಇಂತಿಷ್ಟು ಮೌಲ್ಯದ ನೋಟುಗಳು ಅಥವಾ ನಾಣ್ಯಗಳು ಜಾರಿಯಲ್ಲಿ ಇರಲ್ಲ ಅಂದರೆ ಅದನ್ನು ಸಹ ನಾವು ಒಪ್ಕೊಳ್ತೇವೆ. 3 ವರ್ಷಗಳ ಹಿಂದೆ ಏನು 500 ಮತ್ತು 1,000 ರೂಪಾಯಿಗಳನ್ನು ಚಲಾವಣೆಯಿಂದ ಹಿಂದಕ್ಕೆ ತೆಗೆದುಕೊಂಡ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಅದನ್ನು ಒಪ್ಪಿಕೊಳ್ಳಾಯಿತು. ಅದು ಕಾನೂನುಬದ್ಧ ಹಣ ಅಲ್ಲ ಅಂತೇಳಿ ಅವುಗಳಿಗೆ ಬ್ಯಾಂಕ್ ವಾಪಸ್ ಆಗಿದೆ. ಒಂದು ದೊಡ್ಡ ಕ್ರಾಂತಿ ಆಯಿತು ಅಂತೇಳಿ ನಾವು ಹೇಳ್ಬೋದು. ದೇರ್ ಆರ್ 2 ಟೈಪ್ಸ್ ಆಫ್ ಲೀಗಲ್ ಟೆಂಡರ್. ನಾವು ಕಾನೂನುಬದ್ಧ ಹಣದಲ್ಲಿ 2 ರೀತಿಯಾಗಿರ್ತಕ್ಕಂಥ ಇವನ್ನು ಕಾಣ್ತೇವೆ. ಅನ್ಲಿಮಿಟೆಡ್ ಲೀಗಲ್ ಟೆಂಡರ್ ಮನಿ, ಲಿಮಿಟೆಡ್ ಲೀಗಲ್ ಟೆಂಡರ್. ಅನ್ಲಿಮಿಟೆಡ್ ಅಂತಂದರೆ ಅನಿಯಂತ್ರಿತ ಕಾನೂನುಬದ್ಧ ಹಣ. ಲಿಮಿಟೆಡ್ ಅಂದರೆ ಪರಿಮಿತ ಕಾನೂನುಬದ್ಧ ಹಣ. ಅಪರಿಮಿತ ಕಾನೂನುಬದ್ಧ ಹಣ ಅಂದರೆ ಆ ಹಣಕ್ಕೆ ಪರಿಮಿತಿಯೇ ಇಲ್ಲ, ಅಷ್ಟು ಕಾನೂನುಬದ್ಧ ಹಣ. ಪರಿಮಿತ ಅಂದರೆ ಕೇವಲ ಸೀಮಿತ ಮೌಲ್ಯದ ನೋಟುಗಳಿಗೆ ಮಾತ್ರ ಸಾಧ್ಯವಾಗ್ತಕ್ಕಂಥ ಹಣ ಅಂತೇಳಿ ಹೇಳಬಹುದು. ಅದೇ ರೀತಿ ಬ್ಯಾಂಕ್ ಮನಿ. ಬ್ಯಾಂಕ್ ಮನಿ ಆಲ್ಸೋ ನೋನ್ ಆಸ್ ಕ್ರೆಡಿಟ್ ಮನಿ. ಬ್ಯಾಂಕ್ ಹಣವನ್ನು ಸಾಲ ರೂಪದ ಹಣ ಅಂತ ಕರೀತಾರೆ. ಕನ್ಸಿಸ್ಟ್ಸ್ ಆಫ್ ಡೆಪಾಸಿಟ್ಸ್ ಕೆಪ್ಟ್ ಬೈ ಪೀಪಲ್ ವಿತ್ ದಿ ಬ್ಯಾಂಕ್ಸ್. ಯಾಕೆಂದರೆ ಸಾಲದ ಹಣ ಒಂದು ದೇಶದ ಆರ್ಥಿಕತೆಯಲ್ಲಿ ಬಹಳ ಪ್ರಭಾವಶಾಲಿಯಾಗಿರ್ತಕ್ಕಂಥ ಪಾತ್ರವನ್ನು ವಹಿಸುತ್ತೆ. The bank deposits are the debts payable by the bank to its deposits. ಅಂದರೆ
ಸಾರ್ವಜನಿಕರು ಬ್ಯಾಂಕು ಬಳಿ ಹೋದಾಗ ತಮ್ಮ ಹಣವನ್ನು ಇಟ್ಟಾಗ ಠೇವಣಿ ಸೃಷ್ಟಿಯಾಗುತ್ತೆ. ಆ ಠೇವಣಿ ಬ್ಯಾಂಕುಗಳಿಗೆ ಹೊಣೆಗಾರಿಕೆಯನ್ನು ಸಾಲದ ಹೊಣೆಗಾರಿಕೆಯನ್ನು ಸೃಷ್ಟಿ ಮಾಡಿದೆ. These deposits can be converted into money by means of checks or other product. ಬ್ಯಾಂಕು ತಮ್ಮ ಬಳಿ ಇರ್ತಕ್ಕಂಥ ಠೇವಣಿಗಳ ಆಧಾರದ ಮೇರೆಗೆ ಅವರಿಗೆ ಚೆಕ್ ಅಥವಾ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಇನ್ನಿತರ ಸೌಕರ್ಯಗಳನ್ನು ಇಲ್ಲಿ ಬ್ಯಾಂಕ್ ಹಣ ಅಂತವೆ. ಹಣಕ್ಕೆ ಸಾಮೀಪ್ಯವಾಗಿ ಚೆಕ್ಗಳು, ಡ್ರಾಫ್ಟ್ಗಳು, ಸಾಲಪತ್ರಗಳು ಇವೆಲ್ಲವುಗಳನ್ನು ನಾವು ಬ್ಯಾಂಕ್ ಹಣ ಅಂತೇಳಿ ಕರಿತೀವಿ. ಈ ಒಂದು ಹಣದ ವಿವಿಧ ರೂಪಗಳಿಗೆ ಸಂಬಂಧಪಟ್ಟಂತೆ, ಹಣದ ವಿವಿಧಗಳಿಗೆ ಸಂಬಂಧಪಟ್ಟಂತೆ ಒಂದು ನಿಯಮವನ್ನು ನಾವು ನೆನಪಿಸ್ಕೋಬೇಕಾಗಿದೆ. ದಟ್ ಈಸ್ ಗ್ರೆಷಮ್ಸ್ ಲಾ, ಗ್ರೆಷಮರ ನಿಯಮ. ದಿಸ್ ಈಸ್ ಅನ್ ಇಂಪಾರ್ಟೆಂಟ್ ಲಾ ಇನ್ ಕನೆಕ್ಷನ್ ವಿತ್ ದಿ ಕಾಯಿನೇಜ್ ಅಸೋಸಿಯೇಟೆಡ್ ವಿತ್ ದಿ ನೇಮ್ ಆಫ್ ಸರ್ ಥಾಮಸ್ ಗ್ರೆಷಮ್, ಹೂ ವಾಸ್ ದಿ ಫೈನಾನ್ಷಿಯಲ್ ಅಡ್ವೈಸರ್ ಆಫ್ ಕ್ವೀನ್ ಎಲಿಜಬೆತ್. ಸುಮಾರು ಶತಮಾನಗಳ ಹಿಂದೆ ಇಂಗ್ಲೆಂಡಿನ ರಾಣಿ ಎಲಿಜಬೆತ್ನ ಹಣಕಾಸು ಸಲಹೆಗಾರಾಗಿರ್ತಕ್ಕಂಥ ಸರ್ ಥಾಮಸ್ ಗ್ರೆಷಮ್ ಅಂತಕ್ಕಂಥವರು ಈ ಹಣದ ವಿವಿಧ ರೂಪಗಳ ಬಗ್ಗೆ ಅವರು ತಮ್ಮದೇ ಇರತಕ್ಕಂಥ ನಿಯಮ. ಕ್ವೀನ್ ಎಲಿಜಬೆತ್ ಗ್ರೆಷಮರ ನೇತೃತ್ವದಲ್ಲಿ ಒಂದು ಸಮಿತಿಯನ್ನು ನೇಮಕ ಮಾಡಿ ಹೊಸ ನೋಟುಗಳು ಚಲಾವಣೆಯಾದಾಗ, ಹೊಸ ನಾಣ್ಯಗಳು ಚಲಾವಣೆಯಾದಾಗ ಹೇಗೆ ಹಳೆ ನಾಣ್ಯಗಳು ಕಣ್ಮರೆಯಾಗ್ತಿದ್ದನ್ನು ಗಮನಿಸಿ ಅವರು ನೇಮಕವನ್ನು ಗ್ರೆಷಮ್ಸವನ್ನು ಮಾಡಿದರು. ಆ ಸಮಯದಲ್ಲಿ ಅವರು ಆ ಇಂಗ್ಲೆಂಡಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಈ ರೀತಿ ಗ್ರೆಷಮ್ಸ್ ಲಾ ಕ್ಯಾನ್ ಬಿ ಬ್ರೀಫ್ಲಿ ಸ್ಟಡೀಡ್ as where good and bad money are together in circulation as legal tender, bad money drives good money out of circulation. ಒಳ್ಳೆಯ ಹಣ ಮತ್ತು ಕೆಟ್ಟ ಹಣ ಎರಡೂ ಕಾರ್ಯನಿರ್ವಹಿಸ್ತಾ ಇದ್ದಾಗ ಬ್ಯಾಡ್ ಮನಿ ಡ್ರೈವ್ಸ್ ಗುಡ್ ಮನಿ ಔಟ್ ಆಫ್ ಸರ್ಕ್ಯುಲೇಷನ್, ಕೆಟ್ಟ ಹಣ ಒಳ್ಳೆಯ ಹಣವನ್ನು ಸರ್ಕ್ಯುಲೇಷನ್ ಆಗುತ್ತೆ. ಒಂದು ಸರಳವಾಗಿ ನಮ್ಮೆಲ್ಲರ ಅನುಭವಕ್ಕೆ ಬಂದಿರೋದನ್ನು ಹೇಳೋದಾದ್ರೆ, ನಾವಿಂದ ನೋಟು ಅಥವಾ ನಾಣ್ಯಗಳು, ಹೊಸ ನೋಟು ನಾಣ್ಯ ಬಂದಾಗ ನಮ್ಮ ಬಳಿ ಇರ್ತಕ್ಕಂಥ ಹಳೆ ನೋಟು ನಾಣ್ಯಗಳನ್ನೇ ಚಲಾವಣೆ ಮಾಡ್ತೀವಿ, ಹೊಸ ನೋಟು ನಾಣ್ಯಗಳನ್ನು ಹಾಗೆ ಇಟ್ಕೊಳ್ತೀವಿ. ಆ ಸಂದರ್ಭದಲ್ಲಿ ನಾಣ್ಯಗಳು ಹೆಚ್ಚು ಚಲಾವಣೆಯಲ್ಲಿತ್ತು, ಹಳೆ ನಾಣ್ಯಗಳು ಹೆಚ್ಚು ಸವಕಳಿ ಹೊಂದಿರ್ತವೆ. ಆ ಹಳೆ ನಾಣ್ಯಗಳನ್ನು ಚಲಾವಣೆ ಬಿಟ್ಟು ಹೊಸ ನಾಣ್ಯಗಳನ್ನು ಎಲ್ಲರೂ ಸಹ ಸಂಗ್ರಹಿಸಿ ಇಟ್ಕೊತಿದ್ರು. ಇದನ್ನು ಗಮನಿಸಿದಂತಹ ಗ್ರೆಷಮ್ ಅವರು ಒಳ್ಳೆಯ ಹಣವು ಕೆಟ್ಟ ಹಣವು ಒಳ್ಳೆಯ ಹಣವನ್ನು ಚಲಾವಣೆಯಿಂದ ಹೊರದೂಡುತ್ತೆ ಅಂತಕ್ಕಂಥದ್ದನ್ನು ಅವರು ತಮ್ಮ ನಿಯಮದಲ್ಲಿ ಹೇಳ್ತಾರೆ ಅನ್ನೋದು. ಈಗ ನಾವು ಈ ಅವಧಿಯ ಕೆಲವು ವಿಷಯಕ್ಕೆ ಸರೋಣ. The money which is legally accepted by all persons in a country is called legal tender money, illegal tender money, both A and B, neither A and B. ಈಗಾಗಲೇ ನಮ್ಮದು ಲೀಗಲಿ ಎಕ್ಸೆಪ್ಟೆಡ್ ಬೈ ಆಲ್ ದ ಪರ್ಸನ್ಸ್, ಎಲ್ಲರಿಂದ ಎಕ್ಸೆಪ್ಟ್ ಆಗ್ತಕ್ಕಂಥ ಒಂದು ಹಣಕ್ಕೆ ನಾವು ಲೀಗಲ್ ಟೆಂಡರ್ ಮನಿ ಅಥವಾ ಕಾನೂನುಬದ್ಧ ಹಣ ಅಂತೇಳಿ ನಾವು ಕರಿತೀವಿ. ಬ್ಯಾಂಕ್ ಮನಿ ಆಲ್ಸೋ ನೋನ್ ಆಸ್ ಡ್ಯಾಶ್ consists of deposits kept by people with the banks. ಬ್ಯಾಂಕ್ ಹಣ ಅಂದರೆ ಯಾವುದನ್ನು ಒಳಗೊಳ್ಳುತ್ತೆ? ಕ್ರೆಡಿಟ್ ಮನಿ, ಟೋಕನ್ ಮನಿ, ಫಿಯೇಟ್ ಮನಿ, ನಮಗೆ ಗೊತ್ತಿದೆ, ದಟ್ ಈಸ್ ಕ್ರೆಡಿಟ್ ಮನಿ. ಸಾಲದ ಹಣವನ್ನು ಈ ಬ್ಯಾಂಕ್ ಹಣ ಒಳಗೊಳ್ಳುತ್ತೆ. ವಿಚ್ ಸ್ಟೇಟ್ಮೆಂಟ್ಸ್ ಕರೆಕ್ಟ್ ಅಬೌಟ್ ಗ್ರೆಷಮ್ಸ್ ಲಾ? ಇದು ಗ್ರೆಷಮ್ಸ್ ಅವರ ನಿಯಮಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ಹೇಳಿಕೆಗಳು ಸರಿ? Bad money drives good money out of circulation. Sir Thomas Gresham was the financial advisor to Queen Elizabeth. Only one, both one and two. ಹಾಗೆ ನಮಗೆ ಗೊತ್ತಿದೆ, ಈ ಗ್ರೆಷಮ್ ಅವರು ಹೇಳಿದ್ದು ಬ್ಯಾಡ್ ಮನಿ ಡ್ರೈವ್ಸ್ ಗುಡ್ ಮನಿ ಔಟ್ ಆಫ್ ಸರ್ಕ್ಯುಲೇಷನ್ ಸರಿ ಇದೆ. ಹಾಗೆ ಮತ್ತೊಂದು ಗ್ರೆಷಮ್ ಅವರು ಕ್ವೀನ್ ಎಲಿಜಬೆತ್ ಅವರ ಹಣಕಾಸು ಸಲಹೆಗಾರರಾಗಿದ್ದನ್ನು ಸರಿ ಇದೆ. ಹಾಗಾದರೆ ಇದಕ್ಕೆ ಉತ್ತರ ಡಿ. ಈ ಅವಧಿಯಲ್ಲಿ ನಾವು ಕಾನೂನುಬದ್ಧ ಹಣ ಮತ್ತು ಬ್ಯಾಂಕ್ ಹಣದ ಬಗ್ಗೆ ನಾವು ತಿಳ್ಕೊಂಡಿದ್ದೀವಿ. ಹಾಗೆ ಗ್ರೆಷಮರ ನಿಯಮವನ್ನು ಸಹ ನಾವು ತಿಳ್ಕೊಂಡಿದ್ದೀವಿ. ಥ್ಯಾಂಕ್ ಯು.